ತೊಡೆ ತಟ್ಟಿದ್ದೀವಿ, ನೋಡೇ ಬಿಡು ಅದು ಏನಾಯ್ತದೆ ಅಂತ. ಕೆಮಿಕಲ್ ಇಲ್ದೇ ಬೆಳೆದು ನೋಡೇ ಬಿಡಬೇಕು. ಇನ್ನು 20 ವರ್ಷಕ್ಕಾದ್ರೂ ಸಕ್ಕರೆ ಫ್ಯಾಕ್ಟ್ರಿ ಸೊಂಟ ಮುರಿಲಿಲ್ಲ ಅಂತಂದರೆ ಆಮೇಲೆ ಕೇಳ್ರಿ ನೀವು. ಸ್ಟಾರ್ಟಿಂಗಲ್ಲಿ ಸ್ಲೋಗನ್ ಬೆಳ್ತಾರೆ ಇವರು, ಮಾಡಿದೆ ಹೊಲ ಕೆಟ್ಟೋಯ್ತು, ನೋಡಿದೆ ಮನೆ ಕೆಟ್ಟೋಯ್ತು ಅಂತ ಬರ್ತಾರೆ. ಅದೊಂದೇ ಸಾಕು ಅರ್ಥ ಮಾಡ್ಕೊಳ್ಳಿ ಆಯ್ತಾ. 3,300 ರೂಪಾಯಿ ನಿಲ್ಲಿಸಿದ್ದಾರೆ. ಅವ್ರು ಕೊಡ್ತಾ ಇರ್ತಕ್ಕಂಥದ್ದು ಏನೇನೂ ಅಲ್ಲ. ನಮಸ್ಕಾರ ಎಲ್ಲ ರೈತ ಬಂದವರಿಗೂ, ಪುಟ್ಟ ರೈತ ಬಂದು ಯೂಟ್ಯೂಬ್ ಚಾನಲ್ ಸ್ವಾಗತ. ಈಗ ಬನ್ನಿ ಕೃಷಿ ಮೇಳಕ್ಕೆ ರೈತರು ಏನಕ್ಕೆ ಬಂದಿದ್ದಾರೆ ಅಂತ ಹತ್ರ ಮಾತಾಡಿ ಹೆಚ್ಚಿನ ಮಾಹಿತಿ ಬರೋಣ. ಬನ್ನಿ ರೈತರು ಮಾತಾಡ್ಸೋಣ. ಅಣ್ಣ ಅಣ್ಣ ಒಂದು ನಿಮಿಷ ವಿಡಿಯೋ ಮಾಡ್ತೀನಿ, ಇಷ್ಟೇ ಮಾಡ್ತೀನಿ. ಹೇಳ್ತೀರಾ ಕೃಷಿ ಮೇಳಕ್ಕೆ ಏನಕ್ಕೆ ಬಂದಿದ್ದು ಅಂತ? ಸುಮ್ಮನೆ ಹೇಳಿ. ಮೇಳಕ್ಕೆ ನಾವು ಕೃಷಿ ಬಗ್ಗೆ ಮಾಹಿತಿ ಸಿಗ್ತದೆ ಅಂದ್ಕೊಂಡು ಬಂದು, ಪರವಾಗಿಲ್ಲ ಮಾಡೋರೆ, ಸುಮಾರು ಚೆನ್ನಾಗಿ ಮಾಡೋರೆ. ವರ್ಷ ಬರ್ತೀರ ಅಣ್ಣ ಇಲ್ಲಿಗೆ? ವರ್ಷ ಬರ್ತೀವಿ. ಇದ್ರ ರೈತರು ಕೃಷಿ ಮೇಳ ಏನಕ್ಕೆ ಬರಬೇಕು? ರೈತರು ಕೃಷಿಗೆ ಏನಂದರೆ ತಂತ್ರ, ಈಗ ಬೆಳೀತಾ ಇರುವಂಥ ಈಗ ಪ್ರಪಂಚದಲ್ಲಿ ಆಧುನಿಕ ತಂತ್ರಜ್ಞಾನಗಳು ಒಂದೊಂದು ಸತಿ ಚೇಂಜ್ ಆಯ್ತಾ ಇರ್ತದೆ. ಈಗ ಮೊದಲೆಲ್ಲ ಕಳೆ ತೆಗೆಯೋದು ತುಂಬ ಕಷ್ಟ ಇತ್ತು, ಮ್ಯಾನ್ಯಲ್ ತೆಗಿತಿದ್ರು. ಬರ್ತಾ ಬರ್ತಾ ಮ್ಯಾನ್ಯಲ್ ಯಾರೂ ಸಿಗ್ತಾ ಇಲ್ಲ. ಯಂತ್ರ ಆಧಾರಿತ ಕೃಷಿಗಳಿಗೆ ಎಲ್ಲರೂ ಜಾಸ್ತಿ ಈಗ ಅವಲಂಬನೆ ಆಯ್ತವ್ರೆ. ಸೊ ಇಲ್ಲಿ ಬಂದಾಗ ಏನಾಗ್ತದೆ, ಅಪ್ಡೇಟ್ ಆಯ್ತಾ ಇರ್ತದೆ. ಯಾವುದೋ ಒಂದು ಕಳೆ ಯಂತ್ರ ಬಂದಿರ್ತದೆ. ಈಗ ನ್ಯೂ ವರ್ಷನ್ ಬಂದಿದೆ. ಎಕ್ಸಾಂಪಲು ಬ್ಯಾಕ್ ಸೈಡ್ ರೋಟಾವೇಟರ್ ಇತ್ತು, ಈಗ ಫ್ರಂಟ್ ಸೈಡ್ ರೋಟಾವೇಟರ್ ಬಂದಿದೆ. ಅದೇನಾಗುತ್ತೆ ಅಂದರೆ 2 ಅಡಿ ಸಾಲನ್ನು ನುಗ್ತದೆ, ಕಬ್ಬಲ್ಲೂ ಕಳೆಯನ್ನು ತೆಗೆದಾಕೊಂಡು ಹೋಗ್ತದೆ ಅದು. ಸೊ ಅದು ಬತ್ತು ಮಾಹಿತಿ ಸಿಕ್ತು, ನಮಗೆ ತುಂಬ ಹೆಲ್ಪ್ ಆಯಿತು. ಹೊಸ ಹೊಸ ಮಾಹಿತಿ ಸಿಗ್ತದೆ ವರ್ಷ ಬಂದಷ್ಟು. ಬಂದಷ್ಟು ಅಪ್ಡೇಟ್ ಆಯ್ತಾ ಇರ್ತದೆ. ನೀವು ಹೆಂಗೆ ಬೇರೆ ಅಪ್ಡೇಟ್ ಈಗ ನಿಮ್ಮ ಮೊಬೈಲಲ್ಲಿ ಹೆಂಗೆ ಅಪ್ಡೇಟ್ ಕೇಳ್ತದೆ 4G 5Gಗೆ, ಇದು ಒಂಥರ ಅದೇ ವರ್ಷನು. ರೀಸೆಂಟಾಗಿ ಈ ಕಬ್ಬು ವಿಚಾರದಲ್ಲಿ ಸ್ವಲ್ಪ ಬೆಲೆ ನಿಗದಿ ಆಗಿದೆ, ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ಹೇಳಿದ್ರೆ ಸರ್. ಬೆಲೆ ನಿಗದಿ ಅಂತಂದರೆ ಈಗ ಎಲ್ಲರೂ ಸಕ್ಕರೆ ಫ್ಯಾಕ್ಟ್ರಿಗಳು ಇಟ್ಟಿರೋರೆಲ್ಲ ರಾಜಕಾರಣಿಗಳೇ ಅಲ್ಲಿ. ಅದು ರಾಜಕೀಯ ಆಗೋಯ್ತು. ಇಲ್ಲಿ ಜನಸಾಮಾನ್ಯರ ಯಾವುದು ಅಹವಾಲು ಯಾರು ಕೇಳಲ್ಲ. ಈಗ ಏನಾಗಿದೆ, ಪಟ್ಟಭದ್ರ ಶಕ್ತಿಗಳು ಅಂತಾರೆ, ಮತ್ತು ಯಾರು ಉಳ್ಳವರ ಕಂಟ್ರೋಲ್ ಆಯ್ತು. ಈಗ ಶುಗರು ಆಯಿತಾ, ಅಲ್ಲಿ ಏನು ಲಾಭ ಸಿಗ್ತದೆ ಅದನ್ನು ಯಾರು ನಿಜವಾಗಿ ಕೊಡಲ್ಲ, ರೈತನ ತಲುಪಿಸೋಕೆ ಹೋಗಲ್ಲ. ಅವರೆಲ್ಲ ಒಟ್ಟಾಯ್ತಾರೆ, ಒಗ್ಗಟ್ಟಾಯ್ತಾರೆ. ಇಲ್ಲಿ ರೈತರಿಗೆ ಏನು ಮಾಡ್ತಾರೆ, ನಾವು ಕೊಡೋದೇ ಇಷ್ಟು, ಅವರು ದಬ್ಬಾಳಿಕೆ ಮೇಲೆ ಇವಾಗ ಟನ್ನಿಗೆ ಮಾಡ್ತಾರೆ. ದಬ್ಬಾಳಿಕೆ 3,400 ರೂಪಾಯಿ ಮಾಡಿರಲ್ಲ, ಅದು ರೈತರಿಗೆ ಸಾಲುತ್ತದೆ ರೈತರಿಗೆ. ವೈಜ್ಞಾನಿಕವಾಗಿ 300 ಮಾಡೋರೆ ಅಲ್ಲ, ಇರ್ಬೋದು 400 ಆಗ್ಬೋದು, 400 ಇರ್ಬೋದು. ಅದೇನೋ ಎಕ್ಸ್ಟ್ರಾ ಸರ್ಕಾರ ಇವತ್ತು ಫ್ಯಾಕ್ಟರಿ ಇವತ್ತು ಇಲ್ಲ 3,200 ಇತ್ತು, ಈಗ 100 ರೂಪಾಯಿ ಸರ್ಕಾರ 50 ರೂಪಾಯಿ ಮತ್ತು ಫ್ಯಾಕ್ಟ್ರಿ ಮಾಲೀಕರು 50 ರೂಪಾಯಿ, ಇಬ್ಬರು ಸೇರಿಸಿ 100 ರೂಪಾಯಿ ಕೊಡ್ತಾ ಇದ್ದಾರೆ. 3,300 ರೂಪಾಯಿ ನಿಲ್ಲಿಸಿದ್ದಾರೆ. ಅವ್ರು ಕೊಡ್ತಾ ಇರ್ತಕ್ಕಂಥದ್ದು ಏನೇನೂ ಅಲ್ಲ. ಏನಕ್ಕೂ ಯೂಸ್ ಇಲ್ಲ ಅಂತ. ಏನಕ್ಕೆ ಅಂದರೆ ನಾವು ಈ ರಾಸಾಯನಿಕ ಗೊಬ್ಬರಗಳಾಗ್ಬೋದು, ನಾವು ಬೆಳೀತಕ್ಕಂಥ ಖರ್ಚು ವೆಚ್ಚಗಳಾಗ್ಬೋದು, ಲೇಬರ್ದಾಗ್ಬೋದು, ಪ್ರತಿಯೊಂದು ಕೂಡ ಸಿಗಲ್ಲ. ವರ್ಷದಿಂದ ವರ್ಷಕ್ಕೆ ರೈಸ್ ಆಯ್ತಾ ಇದೆ ಹೊರತು ಕಡಿಮೆ ಆಯ್ತಾ ಇಲ್ಲ. ಕಬ್ಬಿನ ಬೆಲೆ ಮಾತ್ರ ನೀವು ಅರ್ಧ ಬೆಲೆಗೂ ಸಿಗದೆ ಹೋದ್ರೆ ಏನಕ್ಕೆ ಬೆಳೀತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ನಮ್ಗೆ ಏನಾಯ್ತದೆ, ಅನಿವಾರ್ಯವಾಗಿ ನಾವು ಬೇರೆ ಕಡೆ ಹೋಗೋಕ್ಕಾಗಲ್ಲ. ಸಡನ್ನಾಗಿ ಸಾಂಪ್ರದಾಯಿಕವಾಗಿ ಅದೇ ಬೆಳ್ಕೊಂಬಂದಿರ್ತೀವಿ ತಲಾಂತರದಿಂದ. ಸಡನ್ನಾಗಿ ಚೇಂಜ್ ಆಗೋಕೆ ಹೋದ್ರೆ ಏನಾಯ್ತದೆ, ಸಿಕ್ಕಾಪಟ್ಟೆ ಸವಾಲುಗಳು ಏನಾಯ್ತದೆ, ಸವಾಲುಗಳು ಬರ್ತವೆ. ನಾವು ಮನೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಒಂದು ಇನ್ಶೂರೆನ್ಸ್ ಕಟ್ಟೋಕ್ಕಾಗಲ್ಲ, ಮಕ್ಕಳು ಫೀಸ್ ಕಟ್ಟೋಕ್ಕಾಗಲ್ಲ. ಸೊ ಅನಿವಾರ್ಯವಾಗಿ ಬೆಳೀತಾ ಇರ್ತೀವಿ. ಬಟ್ ಅದನ್ನು ವೈಜ್ಞಾನಿಕವಾಗಿ ಇವರು ಬೆಲೆ ನಿಗದಿ ಮಾಡಬೇಕು. ವೈಜ್ಞಾನಿಕ ಅಂದರೆ ಹೆಂಗೆ ಅಂದರೆ, ಅವ್ನಿಗೆ ಖರ್ಚು ಎಷ್ಟು ಬರ್ತದೆ, ಗೊಬ್ಬರದ ಖರ್ಚು ಎಷ್ಟು, ಬೇರೆದೆಲ್ಲನೂ ಇವರು ಥಿಂಕ್ ಮಾಡಿ ಆಮೇಲೆ ಬೆಲೆ ನಿಗದಿ ಮಾಡಬೇಕು. ಯಾಕೆಂದರೆ ನೀನು ಒಂದು ಕಡಿಪಣ್ಣ ತಗೊಂಡ್ರು ಅದಕ್ಕೆ ಏನು ಬೀಳ್ತದೆ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಅವ್ನು ಫಿಕ್ಸ್ ಮಾಡ್ಬಿಟ್ಟು ಮಾಡ್ತಾನೆ. ರೈತ ಮಾಡೋಕ್ಕಾಯ್ತು. ಯಾಕೆ ಆಗ್ತಾ ಇಲ್ಲ ಅಂದರೆ, ಇದು ಲಾರ್ಜ್ ಸ್ಕೇಲಲ್ಲಿ ಬೆಳೀತಾರಲ್ಲ ಸರ್. ಸಾಂಪ್ರದಾಯಿಕವಾಗಿ ಬೆಳ್ಕೊಬರ್ತಾಯಿತ್ತು, ನಾವು ಬುಡಕ್ಕೆ ಬಿಟ್ಟು ಬೇರೆ ಬರ್ತಾರಲ್ಲ ನಮಗೆ. ಇವರು ಉಳ್ಳವ್ರು ಏನು ಮಾಡ್ತಾರೆ, ಇವರೆಲ್ಲ ಅವ್ರು ಕಪಿ ಮುಷ್ಟಿಲಿ ಇಟ್ಕೊಂಡಿರ್ತಾರೆ. ಸಕ್ಕರೆ ಫ್ಯಾಕ್ಟ್ರಿಗಳೆಲ್ಲ ಏನು ಮಾಡ್ತಾರೆ, ನಿಜವಾಗಿ ಸರ್ಕಾರಕ್ಕೆ ಈಗ ಸಿದ್ದರಾಮಯ್ಯ ಅಕಸ್ಮಾತ್ ಮಾಡಬೇಕು ಅಂತ ಇದ್ರೂ ಅವ್ರು ಬಿಟ್ಕೊಡಲ್ಲ. ನೀನು ಅಷ್ಟು ಮಾಡಿದ್ರೆ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ, ಹಾಲಿಲ್ಲ ಅಂದರೆ ಅವನೇ ದಬಾಕ್ತಾರೆ. ಅಷ್ಟು ಕಬ್ಬನ್ ರೈಟು ಸರ್ಕಾರ ಫಿಕ್ಸ್ ಮಾಡಿದ್ಮೇಲೆ ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿದೆ, 1 ಟನ್ ಕಬ್ಬಿಗೆ ಇಷ್ಟು ಲಾಭ ಮಾಡ್ಬೋದು, ಅಷ್ಟು ಲಾಭ ಮಾಡ್ಬೋದು ಅಂತ ಯೂಟ್ಯೂಬ್ನಲ್ಲಿ 14,000 ರಿಂದ 15,000 ರೂಪಾಯಿನ ತೋರಿಸ್ತಾ ಇದ್ದಾರೆ. ಇಲ್ಲ ಸರ್ಕಾರಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ನ್ಯೂಸ್ ಚಾನಲ್ ಜಾಸ್ತಿ ತೋರಿಸ್ತಾ ಇದ್ದಾರೆ. ಯಾಕೆ ಸರ್ಕಾರಕ್ಕೆ ಅರ್ಥ ಆಯ್ತಾ ಇಲ್ಲ? ಇದು ವಾಸ್ತವ ನಿಜ. ಕಬ್ಬಲ್ಲಿ 1 ಟನ್ ಕಬ್ಬಲ್ಲಿ ಅದೇ ಆಯ್ತಾ ಇದೆ. ಮಿಡಲ್ ನೋಡಿದ್ರೆ ಒಬ್ಬ ಹೆಣ್ಣ ತುಂಬಾ ನೀಟ್ ಎಕ್ಸ್ಪ್ಲೇನ್ ಮಾಡಿದ, ಏನಕ್ಕೆ ಯೂಸ್ ಆಗಲ್ಲ 3,000 ಅಂತ, 10,000 ರೂಪಾಯಿ ಕೊಡಬೇಕು ಅಂತ ಏನೋ ಹೇಳ್ತಾ ಇದ್ದಾರೆ. ಸತ್ಯವಾದ ಮಾತು. ಏನು ಈ ರಾಜಕಾರಣಿಗಳ ಕೈಯಲ್ಲಿ ಸಕ್ಕರೆ ಫ್ಯಾಕ್ಟ್ರಿಗಳಿವೆ, ಉತ್ಪಾದನೆ ಮಾಡಲ್ಲ ಸರ್ ಅವರು. ಸ್ಪಿರಿಟ್ ಉತ್ಪಾದನೆ ಮಾಡಿ ಅದನ್ನ ಡ್ರಿಂಕ್ಸ್ ಮಾಡ್ತಾರೆ. ಉಪ ಉತ್ಪಾದನೆ ಎಥೆನಾಲ್ ಮಾಡ್ತಾರೆ.
ಆಯಿತಾ. ಇನ್ನೂ ಬೇಕಾದಷ್ಟು ಅದ್ರಲ್ಲಿ ಬರ್ತಾವೆ ಪ್ರಾಡಕ್ಟ್ ಬೈ ಪ್ರಾಡಕ್ಟ್ಗಳು, ಅದನ್ನೆಲ್ಲ ಮಾರಾಟ ಮಾಡ್ಕೊತಾರೆ ಇವರು. ಅದ್ರ ಲಾಭ ಏನಕ್ಕೆ ಯಾರಿಗೂ ತೋರಿಸ್ತಾ ಇಲ್ಲ. ಡೈರೆಕ್ಟ್ ಸಕ್ಕರೆದೊಂದು ಮಾತ್ರ ತೋರಿಸ್ತಾರೆ. ಸಕ್ಕರೆ ರೇಟ್ ನೀವು ಜಾಸ್ತಿ ಮಾಡಿ ನಾವು ಕಬ್ಬಿನ ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಈಗಾಗಲೇ ಹಾಕೋರೆ. ಅದರಿಂದ ಬೇರೆ ಬೇರೆ ಎಲ್ಲ ವರ್ಕ್ ಆಗ್ತಿದೆಯಲ್ಲ, ಅದು ಮಾತ್ರ ಹೇಳಲ್ಲ. ಕರೆಂಟ್ ತಯಾರು ಮಾಡ್ತಾರೆ, ಪ್ರಾಡಕ್ಟು ಹೇಳ್ತಾರೆ ಭಾಳಷ್ಟಿದೆ. ಕರೆಂಟ್ ತಯಾರು ಮಾಡ್ತಾರೆ, ಮತ್ತು ಈಗ ಡ್ರಿಂಕ್ಸ್ಗಳನ್ನ ತಯಾರು ಮಾಡೋಕ್ಕೆ ಸ್ಪ್ರೀಟು ಅದರಿಂದನೇ ತಯಾರು ಮಾಡ್ತಕ್ಕಂಥದ್ದು. ಯಾವ ಯೂಟ್ಯೂಬ್ ಬೇರೆ ಬೇರೆ ಪುಟ್ಟ ರೈತ ಬಂಧು ಅಂತ. ಯಾವ್ದು ನಮಗೆ ಚಿಂತಾಮಣಿ ಸರ್. ಸರ್ ನಿಮ್ಮ ಹೆಸರು? ಮಂಜುನಾಥ್ ಅಂತ. ನಾವು ಕೋಣನಹಳ್ಳಿ ಮಂಜು ಅಂತ, ಮಂಡ್ಯದವರು, ಮಂಡ್ಯ ಜಿಲ್ಲೆ. ಸರ್ ನೀವೇನು ಬೆಳೆ ಇದ್ದೀರಾ? ಏನೇನು ಬೆಳೆ ಮಾಡಿದ್ದೀರಾ? ನಾವು ಅಡಿಕೆ ಮಾಡಿದ್ದೀವಿ, ತೆಂಗು ಮಾಡಿದ್ದೀವಿ, ಎಲ್ಲ ಸಮಗ್ರ ಕೃಷಿ. ಮತ್ತು ಕಬ್ಬು, ರಾಗಿ, ಭತ್ತ ನಮಗೆ ಬೇಕಾದಷ್ಟು ನಾವು ಬೆಳೀತಾ ಇದ್ದೀವಿ. ಸಸ್ಟೈನಬಲ್ ಏನಾರು ಆದರೆ ನಮ್ಗೆ ಏನು ಬೇಕಷ್ಟು ಬೆಳ್ಕೊಂಡು ನಿಮ್ಗೆ ಯಾರಿಗೂ ಕೊಡಲ್ಲ. ನಾಳೆ ಅದೇ ಸರ್ ನಾನು ರೈತ ಸರ್. ನಾನು ಟೊಮೊಟೊ ಬೆಳಿತೀನಿ, ಬೀನ್ಸ್ ಬೆಳಿತೀನಿ. ಅದೇ ನಾವು ಯೂಟ್ಯೂಬ್ ಅಲ್ಲ ಬಂದಿದ್ದೀನಿ ಅಂತ ವಿಡಿಯೋಸ್ ಮಾಡಿದ್ದೀನಿ. ನಾನು ರೈತನೇ. ಅಲ್ಲ, ನಿಮ್ಮಲ್ಲಿ ಅದೇ ಜಾಸ್ತಿ ಬೆಳೆಯೋದು, ನಮ್ಮಲ್ಲಿ ನಿಮ್ಮ ಕಡೆ ಭತ್ತ, ಕಬ್ಬು. ಸರ್ ರೈತರು ಏನಾದರೂ ಒಂದು 6 ತಿಂಗಳು ನಾನು ಯಾರು ಕೂಡ ಬೆಳೆ ಯಾರು ಕೂಡ ನಿಂತ್ಕೊಂಡ್ಬಿಟ್ಟಾಗ ಪ್ರಪಂಚ ತಲೆಕೆಲ್ಲಾಗೋದು ಸರ್. ಮತ್ತೆ ಆಗುತ್ತೆ, ಬಟ್ ಅದು ಯಾರು ಮಾಡೋಕ್ಕಾದ್ರೆ ನಮ್ಮ ರೈತರಿಗೆ ಬರ್ತಾ ಇಲ್ಲ, ಅದು ಕೈ ಬರ್ತಾ ಇಲ್ಲ. ಅಲ್ಲ ಆಗಲ್ಲ, ಏನು ಕರೆಂಟ್ ಚಾರ್ಜು ಕಟ್ಟಕ್ಕಾಗಲ್ಲ. ನೀನು ಈಗ ಹೇಳ್ಬೋದು ನೀನು 100 ರೂಪಾಯಿ ಬಂದು ನನಗೆ ಫ್ರೀಯಾಗಿ ಯಾರು ಕೊಡಲ್ಲ. ಹೌದು, ಅವ್ನ ಮಗನ ಫೀಸ್ ಅವನೇ ಕಟ್ಟಬೇಕು. ಗೌರ್ಮೆಂಟ್ ಸ್ಕೂಲ್ಗೆ ಹೋದ್ರು ಅವ್ನು ಖರ್ಚಿದ್ದೇ ಇರ್ತದೆ. ಅದನ್ನ ಮೇಂಟೈನ್ ಮಾಡೋಕ್ಕಾದ್ರೆ ಬೆಳಿಲೇಬೇಕು ತಾನೆ. ಈಗ ಅಲ್ಲಿ ಬರ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ಲೋಗನ್ ಬೆಳ್ತಾರೆ ಇವರು, ಮಾಡ್ದೆ ಹೊಲ ಕೆಟ್ಟೋಯ್ತು, ನೋಡ್ದೆ ಮನೆ ಕೆಟ್ಟೋಯ್ತು ಅಂತ ಬರ್ತಾರೆ. ಅದೊಂದೇ ಸಾಕು ಅರ್ಥ ಮಾಡ್ಕೊಳ್ಳಿ ಆಯ್ತಾ. ನೀವು ಮಾಡದೆ ಇದ್ರೆ ಹೊಲ ಕೆಡ್ತದೆ. ನೀನು ಬೇರೆ ದೇಶದವ್ರಿಗೆಲ್ಲ ನೀನು ಬೈಕಾಟ್ ಮಾಡ್ತೀನಿ, ಬೈಕಾಟ್ ರೈತ ಅಂದ್ಬಿಟ್ಟು ನೀನು ಏನೋ ಮಾಡ್ಬಿಟ್ಟು ಯಾರಿಗೂ ಅನ್ನ ಕೊಡಲ್ಲ ಅಂತ ಹೊಲ ಕೆಟ್ಟೋಯ್ತದೆ, ಕಳೆ ಬೆಳಕತ್ತದೆ. ತಿರ್ಗಿ ಅದನ್ನ ನಾವೇ ಒದ್ದಾಡಬೇಕು. ಅದನ್ನ ಒಳ್ಳೆ ಇದು ಮೊದಲನೇ ಸ್ಥಿತಿಗೆ ತರಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಖರ್ಚು ಇರ್ತದೆ, ಎಲ್ಲ ಇರ್ತದೆ. ನೋಡಿಲ್ಲ ಈಗ ಇವರು ಉದಾಹರಣೆಗೆ ಅಲ್ಲೊಂದು ಹುಲ್ಲು ತಂದವ್ರೆ ನೋಡಿ, ಅದೆಂತ ವಿನಾಶಕಾರಿ ಹುಲ್ಲು ಅಂತಂದ್ರೆ ನಮ್ಗೆ ಗೊತ್ತಿಲ್ಲದ ರೈತರಿಗೆ ಅದನ್ನ ತಗೊಬಂದು ಕೊಟ್ಟರು. ನಮಗೆ ಕೆಲವೊಂದ್ಸತಿ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದ ನಾವು ಇದೇ ತರ 2010 ನಾನು ಬಂದಿದ್ದೆ ಕೃಷಿ ಮೇಳಕ್ಕೆ. ಕುರಿ ಸಾಕಿ ಕುಬೇರರಾಗಿ ಅಂತ ಒಂದು ಆರ್ಟಿಕಲ್ ನೋಡಿದೆ. ಸೊ ಆಯ್ತಾ, ಪ್ಲಸ್ ಇರ್ತದೆ ಮೈನಸ್ ಇರ್ತದೆ. ನಾವೇನ್ ಮಾಡಿದೆ, 10 ವರ್ಷದಲ್ಲಿ ಕುರಿ ಸಾಕಾಣಿಕೆ ಮಾಡೋಕ್ಕೆ ಲೋನ್ ತಗೊಂಡು 15 ಲಕ್ಷ ಲೋನ್ ತಗೊಂಡೆ. 3.25 ಲಕ್ಷ ನನಗೆ ಸಬ್ಸಿಡಿ ಸಿಕ್ತು. ನಾನು ಇದನ್ನು ಮಾಡಿದೆ, ಕುರಿ ಫಾರಮ್ ಮಾಡಿದೆ. ಈ ಥರ ಹುಲ್ಲೆಲ್ಲ ತಗೊಂಡಾಗ ಆಗ್ತಾಗ ಏನಾಯ್ತು, ಇದು ಬೀಜದಿಂದ ಉತ್ಪತ್ತಿ ಆಗುವಂಥ ಕಳೆ ಇದು. ಇದೇನಾಯ್ತು, ಇಡೀ ನನ್ನ ತೋಟ 20 ಎಕರೆ ತೋಟಕ್ಕೂ ಸ್ಪ್ರೆಡ್ ಆಯ್ತು. ಈಗ ಇದನ್ನ ತೆಗಿಯೋದೇ ದೊಡ್ಡ ಸವಾಲಾಗದೆ ನನಗೆ. ಕುರಿ ಫಾರಮ್ ಇರಲಿ ಎಲ್ಲ ಹೋಯ್ತು ನನಗೆ. ಈಗ ಇದನ್ನ ತೆಗಿಯೋದೇ ದೊಡ್ಡ ಸವಾಲಾಗದೆ. ಇದನ್ನ ತಗೊಂಬಂದು ತೋರಿಸಿದ್ರಿ ಇವ್ರಿಗೆ, ಇದು ಏನು ಮಾಡೋದು ಸರ್ ಈಗ ತೆಗಿಕಾಯ್ತಾ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಬೇರೆ ಸಿಗೋದ ಕಿತ್ತಾಕ್ಬಿಡಿ ಅಂತಾರೆ. ಬೀಜ ಆಗೋಕೆ ಮುಂಚೆ ಕಿತ್ತಾಕಿ ಅಂತಾರೆ. 20 ಎಕರೆ ಎಲ್ಲಿ ಕಿತ್ತ ಅಲ್ಲಿ ಹುಡ್ತಾ ಇರ್ತಾ ಬೀಜ ಬೀಳ್ತಾ ಇರುತ್ತೆ. ಕೃಷಿ ಮೇಳಕ್ಕೆ ಬಂದರೆ ಮೈನಸ್ ಇರ್ತದೆ, ಪ್ಲಸ್ ಇರ್ತದೆ. ನಮ್ಮ ಮನೆ ಬರೋ ಚೆನ್ನಾಗಿಲ್ಲ ಅಂತಂದ್ರೆ ಏನು ಬೇಕಾಗುತ್ತೆ ಅಷ್ಟೇ. ನೀವು ಹಂಗಂತ ಅಟ್ಟಿಲ್ ಕೂತ್ಕೊಳ್ಳೋಕೆ ಆಗಲ್ಲ, ಮಾಡಬೇಕು. ಏನೋ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಆಯ್ತದೆ. ಕುಂತಿದ್ರೆ ಅವ್ನು ಗಂಡ್ಸಲ್ಲ, ನಿಜವಾ? ಅದರಲ್ಲೂ ಕೂಡ ರೈತನ ಜೀವನ ಇದೆಯಲ್ಲ ಬಹಳ ಕಷ್ಟ. ಮತ್ತು ರೈತ ಈಗ ನಾವು ಏನ್ ಮಾಡ್ತಾ ಇದೀವಿ ಗೊತ್ತಾ, ಬೆಳೆಯಕ್ಕೆ ಯಾವ ಸರ್ಕಾರನೂ ಇವಾಗ ನಾವು ಆರ್ಗ್ಯಾನಿಕಲ್ ಕಬ್ಬು ಬೆಳೀತಾ ಇದ್ವಿ. ಆಲ್ರೆಡಿ ಒಂದು 6 ಎಕರೆ ಕಬ್ಬು ಬೆಳ್ತಿದ್ದೀನಿ ನಾನು. ಅದನ್ನೇ ಅದು ಜಾಗರಿ ನೀಟು ನಮ್ಮ ಸ್ನೇಹಿತ ಮಾಡೋಣ. ಇವಾಗ ಆರ್ಗ್ಯಾನಿಕಲ್ ಕಬ್ಬನ್ನು ಬೆಳೆದು ಆರ್ಗ್ಯಾನಿಕಲ್ ಬೆಲ್ಲನೂ ತೆಗೆದು ಪ್ಯೂರ್ ಆರ್ಗ್ಯಾನಿಕ್ ಕೊಡಬೇಕು ಅಂತ ಜನಕ್ಕೆ. ದುಡ್ಡಿನ ಆಸೆ ಇಲ್ಲ ನಮ್ಗೆ ಇದರಲ್ಲಿ, 3 ಕಾಸು ದುಡ್ಡಿಲ್ಲ. ಆರ್ಥಿಕವಾಗಿ ನಾವು ಫುಲ್ ಈಗ ಟಬಲ್ ಸಿಗಾಕೊಂಡಿದ್ದೀವಿ. ಏನಕ್ಕೆ ಅಂದರೆ ಸಡನ್ನಾಗಿ ಆರ್ಗ್ಯಾನಿಕ್ ಕಬ್ಬು ಆರ್ಗ್ಯಾನಿಕ್ಗೆ ಟರ್ನ್ ಇದಾಗಲ್ಲ, ಯಾವುದೇ ಬೆಳೆ ಒಗ್ಕೊಳ್ಳಲ್ಲ. ಇಳುವರಿ ಪ್ರಮಾಣ ಕುಂಠಿತ ಆಗೈತೆ. ಈಗ ಇಳುವರಿ ಪ್ರಮಾಣ ಕುಂಠಿತ ಆಗೈತೆ. ಬೇಕಾದಷ್ಟು ಸವಾಲು ಬಂದೈತೆ. ಕಳೆ ಔಷಧಿ ಹೊಡಿತಾ ಇಲ್ಲ ನಾವು, ಆಯಿತಾ. ಅವೇರ್ನೆಸ್ಸು ನಿಮ್ಮಂಥ ಯೂಟ್ಯೂಬರ್ ಸುಮಾರು ಜನ ಈಗ ಎಲ್ಲ ಹೇಳ್ತಾರೆ, ಗೋ ಆಧಾರಿತ ಕೃಷಿ ಮಾಡು ಅಂತ ಹೇಳ್ತಾರೆ, ಆಯಿತಾ. ಅದೆಲ್ಲ ಮಾಡ್ತಾಯಿದ್ದೀವಿ ಈಗ ನಾವು. ಗೋ ಆಧಾರಿತ ಮತ್ತು ಈ ಯಾವುದೋ ಜೀವಾಮೃತ ಮತ್ತು ಈ ಇದು ಗೋಕುಪಾಮೃತ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಕಬ್ಬು ಬೆಳೀತಾ ಇದೀವಿ ನಾವು. ತೊಡೆ ತಟ್ಟಿದ್ದೀವಿ, ನೋಡೇ ಬಿಡು ಅದು ಏನಾಯ್ತದೆ ಅಂತ. ಕೆಮಿಕಲ್ ಇಲ್ದೇ ಬೆಳೆದು ನೋಡೇ ಬಿಡಬೇಕು. 4 ಜನಕ್ಕೆ ಒಳ್ಳೇದು ಮಾಡಬೇಕು. ಯಾವನೂ ಮಾಡೋಕ್ಕಾಗೋದಿಲ್ಲ ಇಡೀ ದೇಶದಲ್ಲಿ ರೈತರು ಬಿಟ್ರೆ. ನಾ ಮನಸ್ಸು ಮಾಡಿದ್ದೀನಿ, ನಮ್ಮ ದುಡ್ಡೇ ಇಂಟೆನ್ಷನ್ ಇಲ್ಲ ನನಗೆ. ಬೆಳೆ ಚೆನ್ನಾಗಿ ಮಾಡಬೇಕು, ಬೆಳೆ ಚೆನ್ನಾಗಿ ಜನಕ್ಕೆ ಒಳ್ಳೇದು ಮಾಡಬೇಕು. 4 ದಿನ ಇರ್ತೀಯಾ, ಇದ್ದಷ್ಟು ದಿನ 4 ಜನಕ್ಕೆ ಒಳ್ಳೇದು ಮಾಡ್ಬಿಟ್ಟು ಸಾಯಿ. ನೀನು ಏನು ಕೊಟ್ಟೆ, ನೀನು ಯಾವನು ಏನು ಮಾಡ್ದ ಅಂತ ಯಾರು ನೆನ್ಕೊಳ್ತೀನಿ. ನೀನು ಎಷ್ಟು ದುಡ್ಡು ಕೊಟ್ಟರು ನೆನ್ಕೊಳ್ಳಲ್ಲ. ಅದೇ 4 ಜನ ಒಳ್ಳೇದು ಮಾಡ್ಬಿಟ್ಟು ಹೋದರೆ ನಮ್ಮ ನೋಡಿ ಇನ್ನೊಬ್ಬ ಯಾವನಾರ ಫಾಲೋ ಮಾಡಿಬಿಟ್ಟು ನಿನಗೆ ಆರ್ಗ್ಯಾನಿಕ್ ಫ್ರೀ ಆಗಿ ಬೆಳೆ ಕೊಟ್ಟರೆ, ನೀನು ಕೆಮಿಕಲ್ ಫ್ರೀ ಆಗಿ ಆರ್ಗ್ಯಾನಿಕ್ ಬೆಳೆ ಕೊಟ್ಟರೆ ಅದೇ ನಿನ್ನ ದೇಶಕ್ಕೆ ಒಂದು ಸೊಸೈಟಿಗೆ ಕೊಡುವಂಥ ದೊಡ್ಡ ಕೊಡುಗೆ ಅದು. ಇನ್ನೇನು ಕೊಡ್ಬೇಕು ನೀನು ದೇಶಕ್ಕೆ? ನೀನು ಏನು ಕೊಡ್ತಾ ಇದೆಯಾ, ಒಳ್ಳೇದು ಕೊಡು. ಬೆಳೆದಿ ನೀನು. ಈಗ ಅಲ್ಲೆಲ್ಲ ಮಾಡ್ತಾವ್ರೆ, ಅಸ್ಸಾಮಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಮಾಡ್ತಾವ್ರೆ. ಅವ್ರಿಗೆ ಯಾವುದೋ ಕೆಮಿಕಲ್ ಫ್ರೀಯಾಗಿ ಬೆಳೆದು ಕೊಡ್ತಾವ್ರೆ, ಯಾವುದೋ ಪ್ಯೂರ್ ಆರ್ಗ್ಯಾನಿಕಲ್ಲಿ ಕೊಡ್ತಾರೆ. ಆರ್ಗ್ಯಾನಿಕ್ ಅಂತಂದರೆ ಯಾವನಿಗೂ ಹೇಳೋಕ್ಕೆ ಆಯ್ತಲ್ಲ. ಏನಕ್ಕೆ ಅಂದರೆ ನೀನೇನು ಪಕ್ಕದಲ್ಲೂ ಕೂಡ ಕೆಮಿಕಲ್ ಹಾಕಿರೋ ಗದ್ದೆ ಇರಬಾರ್ದು ಆರ್ಗ್ಯಾನಿಕಲ್ಲಿ ಬೆಳಿಬೇಕು ಅಂತಂದ್ರೆ. ಸೊ ಆಯಿತಾ, ನಾವು ಎಲ್ಲೋ ಒಂದು ಜಾಗದಲ್ಲಿ ನಮ್ಮದೇ ಟಾಪಲ್ಲಿ ಐತೆ, ಆ ಕಡೆ ಈ ಕಡೆ ಯಾರ್ದು ನೀರು ಬರೋಲ್ಲ ನಮಗೆ. ಆ ಜಾಗದಲ್ಲಿ ಈಗ ಈ ಥರ ಐತೆ ಅದು ನಮ್ಮ ಜಮೀನು. ಇಲ್ಲಿ ಪಕ್ಕದ ರೈತರವರು, ಇಲ್ಲೂ ಪಕ್ಕದ ರೈತರು. ನಾನು ಇಲ್ಲಿ ಟಾಪಲ್ಲಿ ಇದ್ದೀನಿ.
ಏನು ಬರಲ್ಲ, ಯಾರ ಗದ್ದೆ ನೀರು ಬರಲ್ಲ, ಏನೂ ಇಲ್ಲ. ಇಲ್ಲೀಗ ಕಬ್ಬು ಬೆಳೆಸು ಮಾಡ್ತಾ ಇದ್ದೀನಿ ನಾನು. ಈಗ ಆಲ್ರೆಡಿ 6 ಎಕರೆ ಕಬ್ಬು ನೆಟ್ಟಿದ್ದೀನಿ, ಫುಲ್ ಹೋರಾಟ ಕೊಟ್ಟಿದ್ದೀನಿ. 14 ತಿಂಗಳಾಗದೆ ಈಗ ಆಲೆ ಮನೆ ರೆಡಿ ಮಾಡ್ತಾ ಇದ್ದೀನಿ. ಸ್ವಂತ ಆಲೆ ಮನೆ ನಾವೇ ಮಾಡಿ, ಇವ್ರು ಯಾವ ಸಕ್ಕರೆ ಫ್ಯಾಕ್ಟ್ರಿ ಒಂದು ಕಾಲು ಹಿಡಿದು ಬೇಕಾಗಿಲ್ಲ, ಏನೂ ಇಲ್ಲ. ನಾವೇ ತಯಾರು ಮಾಡಿ ಚಾಲೆಂಜ್ ಮಾಡ್ತೀವಿ, ನಾವೇ ಕೊಡ್ತೀವಿ ಕೆಮಿಕಲ್ ಫ್ರೀ ಬೆಲ್ಲನ. ಇವ್ರು ಕೆಮಿಕಲ್ ಫ್ರೀ ಸಕ್ಕರೆ ಕೊಡಕ್ಕಾಗದ ಇವರು? ಆಗಲ್ಲ. ಬರ್ರಿ ಕಾಣಲಿ, ಇವರು ಬೇರೆ ತೊಡೆ ತಡ್ತಾರಲ್ರಿ, ಇದ್ರಲ್ಲಿ ತೊಡೆ ತಟ್ಲಿ ಸರ್ಕಾರ. ಈಗ ನಾನೇ ಮೊದಲನೇ ಮೆಟ್ಲೋದ್ಗೆ, ನನ್ನಂತ 100 ಜನ ಅವರೇ, ನಾನೇ ಅಂತಲ್ಲ. ಈಗ ಹೋಯ್ತಾ ಇದೀವಿ, ಈಗ ಈ ಥರ ಹೆಜ್ಜೆ ಇಟ್ಕೊಂಡು ಕೆಮಿಕಲ್ ಫ್ರೀ ಬೆಲ್ಲ ಮಾಡಬೇಕು ಅಂತ ಹೊರಟಿದ್ದೀವಿ. ಈಗ ಇದನ್ನ ಮಾಡ್ಕೊಂಡೋಗಿ ನಾವು ಒಂದೆಲ್ಲ ಇವತ್ತಲ್ದರೂ ಇನ್ನೂ 20 ವರ್ಷಕ್ಕಾದ್ರೂ ಸಕ್ಕರೆ ಫ್ಯಾಕ್ಟ್ರಿ ಸೊಂಟ ಮುರಿಲಿಲ್ಲ ಅಂತಂದರೆ ಆಮೇಲೆ ಕೇಳ್ರಿ ನೀವು. ದೇವ್ರು ಆಯುಷ್ ಅಂತ ಕೊಡಲಿ ನಮಗೆ. ಹೌದು, ಚೆನ್ನಾಗಿದೆ ಸರ್ ರೈತರು. ಹಾಂ, ಥ್ಯಾಂಕ್ ಯು. ನಿಮಗೂ ಒಳ್ಳೇದಾಗಲಿ ಸರ್. ನಿಮ್ಮ ಚಾನಲ್ನ ಸಾವಿರಾರು ಜನ ನೋಡಲಿ. ನಿಮ್ಮ ಚಾನಲಿಂದ ರೈತರಿಗೆ ಒಳ್ಳೇದಾಗಲಿ. ನಮ್ಮ ಪಾಯಿಂಟ್ಗಳು ಮಾಡಿ ಟೆಲಿಕಾಸ್ಟ್ ಮಾಡಿ ಎದ್ರಕಬಿಡಿ, ಯಾವುದು ನಾವು ಯಾವ್ದು ಕಟ್ ಮಾಡಲ್ಲ, ಮಾಡಿ ಹಂಗೆ ಹಾಕಿರ್ತೀನಿ. ಸಿಗ್ಲಿವಿ ಓಲಿ ನಿಮ್ಮ ಮುಖಾಂತರ. ನಾವು ಯಾರಿಗೂ ಹೇಳ್ಕೊಂಡಿರಲಿಲ್ಲ, ಇದುವರೆಗೂ ನಾವು ಯಾರಿಗೂ ಶೇರ್ ಮಾಡಿರಲಿಲ್ಲ ಈ ವಿಷಯಗಳ. ಸರ್ ಇದು ನನ್ನ ನಂಬರು, ನಂಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಫೋನ್ ಮಾಡಿ, ಆಚೆ ಹೋಗಿ ನಾನು ಸ್ವಿಚ್ ಆಫ್ ಮಾಡಿ ಫೋನ್ ಅಂತ ನಿಮ್ಗೆ ಲಿಂಕ್ ಸೆಂಡ್ ಮಾಡ್ತೀನಿ. ನಿಮ್ಮ ಲಿಂಕ್ ಲಿಂಕ್ ಸೆಂಡ್ ಮಾಡಿ, ಇದು ನಂಬರ್ ಇದೆ. ಓಕೆ, ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಒಂದು ಫೋಟೋ